ತೀವ್ರ ಕುತೂಹಲ ಕೆರಳಿಸಿದ್ದ ಸೌದಿ ಅರೇಬಿಯಾದ ಜೆಡ್ಡಾ ನಗರದಲ್ಲಿ ನಡೆದ ಐಪಿಎಲ್ 2025 ಟೂರ್ನಿಯ ಹರಾಜು ಪ್ರಕ್ರಿಯೆ ಕೊನೆಗೂ ಮುಕ್ತಾಯಗೊಂಡಿದೆ. 2 ದಿನಗಳ ಮೆಗಾ ಹರಾಜು ಪ್ರಕ್ರಿಯೆಯಲ್ಲಿ 62 ವಿದೇಶಿಯರ ಸಹಿತ ಒಟ್ಟು 182 ಆಟಗಾರರು ಬಿಕರಿಯಾದರು. ಎಲ್ಲ 10 ತಂಡಗಳು ಒಟ್ಟಾರೆ 639.15 ಕೋಟಿ ರೂಪಾಯಿ ವ್ಯಯಿಸಿದ್ದಾವೆ. 2025ರ ಮಾರ್ಚ್ 14ರಿಂದ ಮೇ 2025ರವರೆಗೆ ಟೂರ್ನಿ ನಡೆಯಲಿದೆ. ಹರಾಜಿನಲ್ಲಿ ಒಟ್ಟು 12 ಬಾಂಗ್ಲಾದೇಶ ಆಟಗಾರರು ಕಾಣಿಸಿಕೊಂಡ್ರೂ ಯಾವೊಬ್ಬ ಆಟಗಾರನು ಖರೀದಿಯಾಗಲೇ ಇಲ್ಲ. ಈ ಬಗ್ಗೆ ಬಾಂಗ್ಲಾ ಆಟಗಾರರು ಅಳಲು ತೋಡಿಕೊಂಡಿದ್ದಾರೆ. ಐಪಿಎಲ್ 2025ರ ಮೆಗಾ ಹರಾಜಿನಲ್ಲಿ ಒಟ್ಟು 1574 ಆಟಗಾರರು ನೋಂದಾಯಿಸಿಕೊಂಡಿದ್ರು. ಈ ಪೈಕಿ 574 ಆಟಗಾರರನ್ನ ಹರಾಜಿನಲ್ಲಿ ಆಯ್ಕೆ ಮಾಡಲಾಗಿದ್ದು, ನಂತರ 3 ಆಟಗಾರರನ್ನ ಆಯ್ಕೆ ಮಾಡಲಾಗಿದೆ. ಈ ಮೂಲಕ ಮೆಗಾ ಹರಾಜಿಗೆ 577 ಆಟಗಾರರ ಹೆಸರನ್ನ ಅಂತಿಮಗೊಳಿಸಲಾಗಿತ್ತು. ಹರಾಜು ಪಟ್ಟಿಯಲ್ಲಿ 12 ಆಟಗಾರರು ಭಾರತದ ನೆರೆಯ ಬಾಂಗ್ಲಾದೇಶದವರೂ ಆಗಿದ್ರು. ಆದರೆ ಈ ಬಾರಿ ಯಾವುದೇ ಬಾಂಗ್ಲಾದೇಶದ ಕ್ರಿಕೆಟಿಗರು ಹರಾಜಿನಲ್ಲಿ ಮಾರಾಟವಾಗಲೇ ಇಲ್ಲ. ಯಾವ ತಂಡವೂ ಬಾಂಗ್ಲಾದೇಶದ ಆಟಗಾರರನ್ನ ಖರೀದಿಸಲೇ ಇಲ್ಲ. ಇದರ ಹಿಂದೆ 2 ಮುಖ್ಯ ಕಾರಣಗಳಿವೆ. ಈ ಬಾರಿ ಐಪಿಎಲ್ ಹರಾಜನ್ನ ನೀವು ನೋಡಿದ್ರೆ ಮುಂಬೈ ಇಂಡಿಯನ್ಸ್ ಭಾರತ ಅಥವಾ ಇಡೀ ಏಷ್ಯಾದ ಯಾರಿಗೂ ತಿಳಿದಿಲ್ಲದ ಆಟಗಾರನನ್ನ ಆಯ್ಕೆ ಮಾಡಿದೆ. ನ್ಯೂಜಿಲೆಂಡ್ನ ಸೂಪರ್ ಸ್ಮ್ಯಾಶ್ನಲ್ಲಿ ಆಡಿದ ಹೊರತಾಗಿ ಯಾವುದೇ ಫ್ರಾಂಚೈಸಿ ಅಥವಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆಡಿದ ಅನುಭವ ಇಲ್ಲದ ನ್ಯೂಜಿಲೆಂಡ್ನ ಅನ್ಕ್ಯಾಪ್ಡ್ ಆಟಗಾರ ಬವನ್ ಜೇಕಾಬ್ಸ್ ಅವರನ್ನ ಮುಂಬೈ ಖರೀದಿಸಿದೆ. ಮುಂಬೈ ಇಂಡಿಯನ್ಸ್ ಅವರನ್ನ 30 ಲಕ್ಷಕ್ಕೆ ಖರೀದಿ ಮಾಡಿದೆ. ಆದರೆ ಬಾಂಗ್ಲಾದೇಶದ ಆಟಗಾರನನ್ನ ಹರಾಜು ಹಾಕಲು ಯಾವುದೇ ತಂಡ ಧೈರ್ಯ ಮಾಡಿಲ್ಲ. ಹೌದು, ಬಾಂಗ್ಲಾದೇಶ ತನ್ನ ಪ್ರತಿಭೆಯನ್ನ ಬಹುತೇಕ ಕಳೆದುಕೊಂಡಿದೆ. ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಥವಾ ಲೀಗ್ ಕ್ರಿಕೆಟ್ನಲ್ಲಿ ಯಾವುದೇ ಆಟಗಾರ ಅತ್ಯುತ್ತಮ ಪ್ರದರ್ಶನ ನೀಡ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಐಪಿಎಲ್ ತಂಡ ಅವರನ್ನ ಬಿಡ್ ಮಾಡಲಿಲ್ಲ. ಹರಾಜಿನ ಅಂತಿಮ ಪಟ್ಟಿಯಲ್ಲಿ 12 ಆಟಗಾರರಿದ್ರು. ಅವರಲ್ಲಿ 2 ಆಟಗಾರರು ಹರಾಜಿನ ಸುತ್ತಿಗೆ ಬಂದಿದ್ರು. ಇವುಗಳಲ್ಲಿ ಮುಸ್ತಾಫಿಜುರ್ ರೆಹಮಾನ್ ಮತ್ತು ರಿಷಾದ್ ಹುಸೇನ್ ಹೆಸರುಗಳಿದ್ದಾವೆ. ಆದಾಗ್ಯೂ 2 ಆಟಗಾರರು ಮಾರಾಟವಾಗದೆ ಉಳಿದು ಬಿಟ್ರು. ಅದೇ ಸಮಯದಲ್ಲಿ ಐಪಿಎಲ್ನಲ್ಲಿ ಅಫ್ಘಾನಿಸ್ತಾನದಂತಹ ದೇಶಗಳ ಆಟಗಾರರಿಗೆ ಭಾರಿ ಬೇಡಿಕೆ ಕಂಡು ಬಂದಿದೆ. ಬಾಂಗ್ಲಾದೇಶದ ಆಟಗಾರರು ಆಯ್ಕೆಯಾಗದೇ ಇರಲು ಮೊದಲ ಕಾರಣ ಅಲ್ಲಿನ ಪ್ರತಿಭೆಗಳ ಕೊರತೆ. 2ನೇ ಕಾರಣ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಎನ್ಒಸಿ ಅಂದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನೀಡೋದಕ್ಕೆ ಹಿಂದೇಟು ಹಾಕ್ತಾ ಇದೆ. ಇದಲ್ಲದೆ ಬಾಂಗ್ಲಾದೇಶ ಐಪಿಎಲ್ ನಡುವೆ ಸರಣಿಯನ್ನ ಆಯೋಜಿಸುತ್ತೆ. ಐಪಿಎಲ್ ನಡುವೆ ತನ್ನ ಆಟಗಾರರನ್ನ ಹಿಂದಕ್ಕೆ ಕರೆಯುತ್ತೆ. ಐಪಿಎಲ್ ತಂಡ ಬಾಂಗ್ಲಾದೇಶದ ಕ್ರಿಕೆಟಿಗರನ್ನ ಆಯ್ಕೆ ಮಾಡದಿರಲು ಇದು ಒಂದು ಕಾರಣ ಇರಬಹುದು. ಮುಸ್ತಾಫಿಜುರ್ ಕಳೆದ ಋತುವಿನಲ್ಲಿ ಸಿಎಸ್ಕೆ ಪರ ಉತ್ತಮ ಪ್ರದರ್ಶನ ನೀಡಿದ್ರು. ಆದ್ರೆ ಅವರು ಐಪಿಎಲ್ನ ಮಧ್ಯದಲ್ಲಿಯೇ ತೊರೆದು ಬಿಟ್ರು. ಮತ್ತೊಂದೆಡೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ಹಿಂಸಾಚಾರ ನಡೀತಾ ಇದೆ. ಬಾಂಗ್ಲಾದೇಶಿ ಕ್ರಿಕೆಟಿಗರನ್ನ ಯಾವುದೇ ತಂಡ ಖರೀದಿಸಿಲ್ಲ. ಇದಕ್ಕೆ ಬಾಂಗ್ಲಾದೇಶದ ಹಿಂದೂ ವಿರೋಧಿ ಮನಸ್ಥಿತಿ ಅಂತಲೂ ಹೇಳಲಾಗುತ್ತೆ. ಭಯೋತ್ಪಾದನೆಯನ್ನ ಬೆಂಬಲಿಸುತ್ತೆ ಅನ್ನೋ ಕಾರಣದಿಂದಲೇ ಪಾಕಿಸ್ತಾನದ ಯಾವೊಬ್ಬ ಆಟಗಾರನಿಗೂ ಐಪಿಎಲ್ನಲ್ಲಿ ಆಡೋ ಅವಕಾಶ ಸಿಕ್ಕಿಲ್ಲ. ಅದೇ ರೀತಿ ಇದೀಗ ಹಿಂದೂಗಳನ್ನ ವಿರೋಧಿಸ್ತಾ ಇರುವ ಬಾಂಗ್ಲಾದೇಶಕ್ಕೆ ಇದು ಕೇಂದ್ರ ಸರ್ಕಾರ ಪರೋಕ್ಷವಾಗಿ ಟಾಂಗ್ ನೀಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನಾವು ಹರಾಜಿನ ಸುತ್ತಿಗೆ ಬಂದು ನಮ್ಮನ್ನ ಬೇಕಂತಲೇ ಖರೀದಿಸಿಲ್ಲ ಅಂತ ಬಾಂಗ್ಲಾದೇಶದ ಆಟಗಾರರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಬಾಂಗ್ಲಾದೇಶದಲ್ಲಿ ದಂಗೆ ಭುಗೆಲೆತ್ತಿರುವ ಸಂದರ್ಭದಲ್ಲಿ ಹಿಂದೂ ಕ್ರಿಕೆಟಿಗ ಲಿಟನ್ ದಾಸ್ ಮನೆಗೂ ಬೆಂಕಿ ಹಚ್ಚಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ವೈರಲ್ ಆಗಿತ್ತು. ಈಗಲೂ ಕೂಡ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುತ್ತಲೇ ಇದೆ. ಈ ಎಲ್ಲ ಪ್ರಮುಖ ಕಾರಣಗಳಿಂದ ಬಾಂಗ್ಲಾ ಆಟಗಾರರನ್ನ ಫ್ರಾಂಚೈಸಿಗಳು ಖರೀದಿ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30,
ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.